ಯಾರೋ ಕಾಡ್ತಾ ಇದ್ದಾರೆ. ವಿಚಿತ್ರ ವರ್ತನೆ ಬಳಿಕ ಮಹಿಳೆ ಸಾವು. ದೆವ್ವ ಕಾಟವಿದೆ ಎಂಬ ಭಯದಿಂದ ಮಾನಸಿಕ ಅಸ್ವಸ್ಥತೆಯ ಲಕ್ಷಣ ತೋರಿಸ್ತಾ ಇದ್ದ ಮಹಿಳೆ ಕೊನೆಗೂ ಸಾವನ್ನಪ್ಪಿದ ಘಟನೆ ಜಿಲ್ಲೆಯ ತೌಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 36 ವರ್ಷದ ಮಂಜುಳಾ ಮೃತ ಮಹಿಳೆಯಾಗಿದ್ದಾರೆ. ಮನೆಯಲ್ಲಿ ಏಕಾಏಕಿ ಕುಸಿದು ಬಿದ್ದ ಮಂಜುಳಾರನ್ನ ಕುಟುಂಬಸ್ಥರು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದು ದಾಖಲಿಸಿದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಈ ಕುರಿತು ನಂದಿಗಿರಿ ಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಂಜುಳಾ ಅವರು ದೊಡ್ಡಬಳ್ಳಾಪುರ ತಾಲೂಕಿನ ಸೋಟೇನಹಳ್ಳಿ ಗ್ರಾಮದವರು. ಸುಮಾರು 16 ವರ್ಷಗಳ ಹಿಂದೆ ತೌಡನಹಳ್ಳಿ ಗ್ರಾಮದ ರಮೇಶ್ ಅವರನ್ನ ವಿವಾಹವಾಗಿದ್ದು ದಂಪತಿಗಳ ಜೀವನ ಸಾಮಾನ್ಯವಾಗಿಯೇ ಸಾಗ್ತಾ ಇತ್ತು ಎನ್ನಲಾಗಿದೆ. ಆದರೆ ಇತ್ತೀಚೆಗೆ ತವರು ಮನೆಗೆ ತೆರಳಿ ಮಾವನ ಅತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದಿರುಗಿದ ನಂತರ ಅವರ ವರ್ತನೆಯಲ್ಲಿ ಬದಲಾವಣೆ ಕಂಡುಬಂದಿತ್ತು. ತಮ್ಮ ಮುಂದೆ ಯಾರೋ ಕಾಣಿಸಿಕೊಂಡು ಕಾಡ್ತಾ ಇರುವ ಅನುಭವವಾಗ್ತಾ ಇದೆ ಎಂದು ಮಂಜುಳಾ ಹೇಳ್ತಾ ಇದ್ದರೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಈ ಕಾರಣದಿಂದ ಆತಂಕಗೊಂಡ ಪತಿ ರಮೇಶ್ ಕೆಲಸ ಕಾರ್ಯಗಳನ್ನ ಬಿಟ್ಟು ದೇವಾಲಯಗಳು ಹಾಗೂ ಮಂತ್ರ ಚಿಕಿತ್ಸಕರನ್ನ ಸಂಪರ್ಕಿಸಿ ಪರಿಹಾರ ಹುಡುಕಲು ಪ್ರಯತ್ನಿಸ್ತಾ ಇದ್ರು. ಮೇಲೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಪೂಜೆ ಮಾಡಿಸಿ ತಾಯತ ಕಟ್ಟಿಸಿದರೂ ಯಾವುದೇ ಸುಧಾರಣೆಯನ್ನ ಹೊಂದಲಿಲ್ಲ. ನಂತರ ವೈದ್ಯರನ್ನ ಸಂಪರ್ಕಿಸಿದ್ರು. ಆರೋಗ್ಯದಲ್ಲಿ ಹೆಚ್ಚಿನ ಬದಲಾವಣೆ ಆಗದೆ ಮಂಜುಳಾ ದಿನದಿಂದ ದಿನಕ್ಕೆ ವಿಚಿತ್ರವಾಗಿ ವರ್ತಿಸ್ತಾನೇ ಇದ್ರು. ಕೊನೆಗೆ ಅವರು ಕುಸಿದು ಬಿದ್ದು ಸಾವನ್ನಪ್ಪಿದ್ದು ಘಟನೆ ಕುಟುಂಬಸ್ಥರಲ್ಲಿ ಆಘಾತವನ್ನ ಮೂಡಿಸಿದೆ. ಈ ಘಟನೆ ಕುರಿತಂತೆ ಪೊಲೀಸ್ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದು ಸಾವಿನ ನಿಖರ ಕಾರಣ ಪತ್ತೆ ಮಾಡಲು ಮುಂದಾಗಿದ್ದಾರೆ.